ಇಂಗು ಗುಂಡಿಗಳನ್ನು ಕ್ಲೀನ್ ಮಾಡುವಂಥ ಸಂದರ್ಭದಲ್ಲಿ ದಿಢೀರಂತ ಅಸ್ಥಿಪಂಜರಗಳು ಸಿಕ್ಬಿಟ್ರೆ ಹೆಂಗಿರುತ್ತೆ? ಯಾವ ಪರಿಸ್ಥಿತಿ ಆಗಬಾರ್ದಲ್ಲಿ? ಇವತ್ತಾಗಿದ್ದು ಅದೇ. ಬೆಂಗಳೂರಿನಲ್ಲಿ ಮಳೆ ಇಂಗು ಗುಂಡಿಗಳನ್ನು ಕ್ಲೀನ್ ಮಾಡ್ತಾ ಇದ್ರು. 2 ಅಸ್ಥಿಪಂಜರಗಳು ದಿಢೀರಂತ ಕಾಣಿಸ್ಬಿಡ್ತು. ಸುತ್ತಮುತ್ತಲಿರೋರಿಗೆ ಎಲ್ಲರೂ ಗಾಬರಿ. ಏನಿದು, ಎಲ್ಲಿಂದ ಬಂತು ಅಂತ ಹೇಳಿ. ಅದರ ಡೀಟೇಲ್ ವರದಿ ಇಲ್ಲಿದೆ ನೋಡಿ. ಅಪಾರ್ಟ್ಮೆಂಟ್ನಲ್ಲಿ 2 ಅಸ್ಥಿಪಂಜರ ಪತ್ತೆ. ಅಸ್ಥಿಪಂಜರದ ಹಿಂದೆ ಅನುಮಾನಗಳ ಹುತ್ತ. ಅಸ್ಥಿಪಂಜರ ಮನುಷ್ಯರದ್ದ, ಪ್ರಾಣಿಗಳದ್ದ? ಎಸ್, ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ 2 ಅಸ್ಥಿಪಂಜರಗಳು ಪತ್ತೆಯಾಗಿದ್ದು ಜನರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಬೇಗೂರಿನಲ್ಲಿರುವ ಎಂಎನ್ ಕ್ರೇಡೆನ್ ಫ್ಲೋರಾ ಅಪಾರ್ಟ್ಮೆಂಟ್ನ ಪಾರ್ಕಿಂಗ್ ಬಳಿ 2 ದಿನಗಳ ಹಿಂದೆ ಈ ಘಟನೆ ನಡೆದಿದೆ. ಪತ್ತೆಯಾಗಿರುವ 2 ಅಸ್ಥಿಪಂಜರದ ಸುತ್ತ ಹಲವು ಅನುಮಾನ ಹುಟ್ಕೊಂಡಿದೆ. ಸಿಕ್ಕಿರುವ ಅಸ್ಥಿಪಂಜರಗಳು 2 ಒಂದೇನಾ ಅಥವಾ ಬೇರೆ ಬೇರೆ ಅಸ್ಥಿಪಂಜರನ ಅನ್ನೋ ಅನುಮಾನಕ್ಕೆ ಉತ್ತರ ಕಂಡುಕೊಳ್ಳಲು ಪೊಲೀಸರು ಮುಂದಾಗಿದ್ದಾರೆ. ಕಾರ್ಮಿಕರು ಶೌಚಗುಂಡಿ ಕ್ಲೀನ್ ಮಾಡುವಾಗ ಮೂಳೆಗಳು ಮತ್ತು ತಲೆಬುರುಡೆಗಳು ಸಿಕ್ಕಿವೆ. ಸಿಕ್ಕಿರುವ 2 ಅಸ್ಥಿಪಂಜರಗಳನ್ನ ಬೇಗೂರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 2 ಅಸ್ಥಿಪಂಜರದ ಮೂಲ ತಿಳಿಯಲು ಪೊಲೀಸರು ಎಫ್ಎಸ್ಎಲ್ಗೆ ಕಳುಹಿಸಿಕೊಟ್ಟಿದ್ದಾರೆ. ಇದು ಮನುಷ್ಯನ ಅಸ್ಥಿಪಂಜರವೋ ಅಥವಾ ಪ್ರಾಣಿಯದ್ದೋ ಎಂಬ ಅನುಮಾನವೂ ಮೂಡಿದೆ. ಪೊಲೀಸರ ಪ್ರಾಥಮಿಕ ತನಿಖೆಯ ವೇಳೆ 2012-13ನೇ ಸಾಲಿನಲ್ಲಿ ಮೃತಪಟ್ಟಿರುವ ಸಾಧ್ಯತೆಗಳಿರುವ ಬಗ್ಗೆ ತಜ್ಞರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಇನ್ನು ಸುಮಾರು 10 ವರ್ಷಗಳ ಹಿಂದೆ ಈ ಅಪಾರ್ಟ್ಮೆಂಟ್ ನಿರ್ಮಾಣವಾದ ಜಾಗದಲ್ಲಿ ಸ್ಮಶಾನವಿತ್ತು ಅಂತಾನೂ ಹೇಳಲಾಗ್ತಿದೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ದು ಏನಿರುತ್ತದೆ ಅದು ಕ್ಲೀನ್ ಮಾಡೋ ಸಮಯದಲ್ಲಿ ಅದರಲ್ಲಿ ಒಂದು ಮೂಳೆಗಳು ಹ್ಯೂಮನ್ ಸ್ಕೆಲೆಟನ್ ಸಿಕ್ತು. ಆ ಸ್ಕಲ್ಲು ಅದೆಲ್ಲ ನೋಡಿದರೆ ಹ್ಯೂಮನ್ ಸ್ಕೆಲೆಟನ್ ಎಲ್ಲ ಕಂಡು ಬಂತು. ಆನಂತರ ಅದು ಇಮಿಡಿಯೇಟ್ಲಿ ಅದ ಮೇಲೆ ನಮ್ಮ ಪೊಲೀಸರು ಹೋಗಿ ನೋಡಿಬಿಟ್ಟು FSL ಅವ್ರಿಗೂ ತಿಳಿಸಿದ್ದಾರೆ. ಅದನ್ನು ಮತ್ತೆ ರಿಕವರ್ ಮಾಡಿ ಎಕ್ಸಾಮಿನೇಷನ್ ಕಳಿಸಿದ್ದೀವಿ. ಅದು ನೋಡಿದರೆ ಮೇಲ್ನೋಡಿ ನೋಡಿದರೆ ಹ್ಯೂಮನ್ ಇದು ಥರ ಇದೆ, ಮೇಲ್ ಹ್ಯೂಮನ್ ಬಾಡಿ ಸ್ಕೆಲೆಟನ್ ಥರ ಕಂಡು ಬರ್ತದೆ. ಅದು ಹಿಂಗೆ ಆಗಿದೆ, ಏನಾಗಿದೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀವಿ. ಒಂದು ಕೇಸ್ ಟೇಕಪ್ ಮಾಡಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಘಟನೆ ಸಂಬಂಧ UDR ಪ್ರಕರಣ ದಾಖಲಿಸಿಕೊಂಡಿರೋ ಬೇಗೂರು ಪೊಲೀಸರು FSL ವರದಿಗಾಗಿ ಕಾಯ್ತಿದ್ದಾರೆ. FSL ನಲ್ಲಿ ಅಸ್ಥಿಪಂಜರ ಎಷ್ಟು ವರ್ಷ ಹಳೆಯದ್ದು, ಸಿಕ್ಕಿರುವ 2 ಅಸ್ಥಿಪಂಜರಗಳು ಒಂದೇನಾ ಬೇರೆ ಬೇರೆನಾ ಅನ್ನೋ ಮಾಹಿತಿ ಬೆಳಕಿಗೆ ಬರುತ್ತೆ. ಅದರ ಆಧಾರದ ಮೇಲೆ ಪೊಲೀಸರು ತನಿಖೆ ಮುಂದುವರಿಸಲು ಸಿದ್ಧತೆ ನಡೆಸಿದ್ದಾರೆ. ಒಟ್ನಲ್ಲಿ ಬೆಂಗಳೂರಿನಲ್ಲಿ ಸಿಕ್ಕಿರೋ 2 ಅಸ್ಥಿಪಂಜರಗಳು ಜನರನ್ನ ಭಯಗೊಳಿಸಿರೋದು ಮಾತ್ರ ಸುಳ್ಳಲ್ಲ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.